ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೊರೆಯ ಒತ್ತಿ ನೋಡುವೆಯ. ವೆಲ್ಕಮ್ ಟು ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬಂದಿದ್ದೇವೆ ಪ್ರತೀಶ್ ಗೌರೀಶ್ ಅವರಲ್ಲ ಅವರ ಹೆಂಡತಿ ಸೀಮಂತ. ಅದಕ್ಕೆ ಒಂದು ಖುಷಿಯಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿದ್ದಾರೆ. ಸ್ಪೆಷಲ್ ಆಗಿ ನಾವು ಈಗ ವೆಲ್ಕಮ್ ಮಾಡ್ತಾ ಇದ್ದೇವೆ ನಮ್ಮ ಆಂಕರ್ ಶೆಫ್ ಯತೀಶ್ ಅವರು. ಬನ್ನಿ ಯತೀಶ್, ಬನ್ನಿ ಬನ್ನಿ ಬನ್ನಿ. ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ? ಯತೀಶ್ ಹಾಗೇನೆ ಇನ್ನೊಬ್ರು ಅದ್ಭುತದಲ್ಲಿ ಅದ್ಭುತ ಅವರು ಆದಷ್ಟು ಸಿಂಗರ್ ಕೃತಿಕಾ ಮಾಳ ಇದ್ದಾರೆ, ಅವರನ್ನು ಕೂಡ ಕರಿತಾ ಇದ್ದೇನೆ. ಬನ್ನಿ ಕೃತಿಕಾ ಅವರೇ. ಹಾಯ್ ಹಾಯ್ ಹಾಯ್. ಈಗ ನಾವೆಲ್ಲ ಸೇರ್ಕೊಂಡು ಈಗ ಒಳಗೆ ಹೋಗ್ತೇವೆ. ಈಗ ಕೃತಿಕಾ ಅವರು ಎಷ್ಟು ಗಂಟೆಗೆ ಬಂದಿದ್ದಾರೆ? ನಾನು 12 ಕಾಲಾಗಿದೆ ನಾ ಬರುವಾಗ. ಓಕೆ, ಈಗ ಎಷ್ಟಾಯ್ತು? ಇವಾಗ ಅಷ್ಟೇ ಈಗ ಬಂದು 12:27 ಹಾಗಾದ್ರೆ ಗಂಟೆ ಆಯ್ತು ಅಷ್ಟೇ. 12 ಕಾಲಕ್ಕೆ ಅಂದ್ರೆ 12:25 ನಿಮಿಷ. 12 ಗಂಟೆಗೆ ಬಂದಿಗೆ ಬರೋ ಸ್ವಲ್ಪ ಡೌಟ್ ಆಯ್ತು, ಇಲ್ಲಿ ಇದು ಸೀಮಂತ ಇರೋದು ಅಥವಾ ಮದುವೆ ಇರೋದು ಅಂತ. ಅಲ್ಲೆಲ್ಲ ಫೋಟೋ ಸಿಗ್ತಿದ್ರು ಮಾರೆ, ನಾನು ಡೌಟ್ ಆಯ್ತು ಇದು ಅಲ್ಲ ಅಂತ ನೋಡಿದ್ದು. ಅಂದ್ರೆ ಈ ಹುಡುಗಿರೆಲ್ಲ ತುಂಬಾ ರೆಡಿ ಹಾಕೊಂಡು ಬಂದು ಫೋಟೋ ತೆಗೆಯುವಾಗ ನಮಗೆ ಒಂದು ಮದುವೆ ಅಂತ ಅನಿಸ್ತು. ಬಟ್ ಇಲ್ಲಿರೋದು ಸೀಮಂತ ಅಲ್ಲ. ಸೀಮಂತಕ್ಕೆ ರೆಡಿ ಆಗ್ಬಾರ್ದಂತ ಏನಾದ್ರೂ ಕಾನೂನು ಇದೆಯಾ? ಅದಕ್ಕೆ ಹುಡುಗಿರ ಹತ್ರ ಈ ತರ ವಿಷಯ ಎಲ್ಲ ಮಾತಾಡಬಾರ್ದು ಅಲ್ಲ. ಹೌದೌದು. ಓಕೆ, ರೆಡಿ ಹೋಗೋಲ್ಲ? ಹೋಗುವ. ಪ್ರತೀಶ್ ಅವರಿದ್ದಾರೆ, ಹೇಗೆ ಅನಿಸ್ತಾ ಇದೆ? ಫುಲ್ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಒಂದು ಜೀವನದ ಒಂದು ದೊಡ್ಡ ಸಾಧನೆ. ಬೇಕರ್ ಸೀಟ್ ನಿಮ್ಮ ಜೀವನದ ಒಂದು ದೊಡ್ಡ ಸಾಧನೆ ಕ್ಷಣವನ್ನು ಇವತ್ತು ಸಂಭ್ರಮಿಸ್ಬೇಕಲ್ಲ. ಫುಲ್ ಸಂಭ್ರಮ, ಟೈರ್ಡ್ ಸಂಭ್ರಮ. ನಿಮಗೆ ಒಂದು ಖುಷಿ ಕೂಡ ಅದ್ರ ಜೊತೆ. ಫುಲ್ ಖುಷಿ. ಈಗ ಇದು ಮಗು ಹುಡುಗಿ ಬೇಕಾ ಹುಡುಗ ಬೇಕಾ? ನೋ ಡೌಟ್ ಹುಡುಗಿ. ನೋಡುವಾಗ ಎಲ್ರಿಗೂ ಅದೊಂದು ಆಸೆ ಅಲ್ಲ ಹುಡುಗರಿಗೆ. ಈಗ ಹುಡುಗ ಅಂತ ಹುಡುಗಿ ಹೇಳ್ತಾರೆ. ಈ ಚರ್ಚೆ ನಡುವಲ್ಲಿ ಮಗು ಯಾವುದು ಅಂತ ನಾವು ಸ್ವಲ್ಪ ಟೈಮ್ ಆದ್ಮೇಲೆ ನೋಡಿ. ಈಗ ಎಲ್ಲ ಕಸಿನ್ಸ್ ಎಲ್ಲ ಇದ್ದಾರೆ, ತಂಗಿ ಅವರೆಲ್ಲ ಹೇಳ್ದೇ ಇರೋದು ಹುಡುಗ ಆಗ್ಬೇಕು ಅಂತ. ಬಟ್ ನನ್ನ ಕೆಲವು ಕಸಿನ್ಸ್ ಎಲ್ಲ ಹೇಳ್ತಾರೆ ಹುಡುಗಿ ಆಗ್ಬೇಕು ಅಂತ. ನೋಡುವ ಹೇಗೆ, ದೇವರು ಕೊಟ್ಟದ್ದು. ಬಟ್ ಆರೋಗ್ಯವಂತ ಒಂದು ದೇವರು ಕೊಟ್ಟಂತ ಒಂದು ಮಗು ಬಂದ್ರೆ ಸಂತೋಷ, ನಮಗೂ ಖುಷಿ. ನಾನು ತುಂಬಾ ಪಾಪ, ಅಷ್ಟು ಒಳ್ಳೆ ಹುಡುಗ, ದೇವರಂತ ಮನುಷ್ಯ ನಾನು. ಯತೀಶ್, ನಾನು ಅನ್ಕೊಳ್ಳೋದು ಇಷ್ಟು ಪಾಪದ ಹುಡುಗನಿಗೆ ಇನ್ನೊಂದು ಮಗು ಈಗ ಎಷ್ಟು ಪಾಪದ ಸಿಗ್ಬೋದು. ಅದೇ ಹುಡುಗ ಆದ್ರೆ ಮಾತ್ರ ಬೇಡ ಅಂತ ಹೇಳುದು. ಅದಕ್ಕೆ ನಾನು ಫ್ಯಾಮಿಲಿ ಒಬ್ಬನನ್ನು ಕಂಟ್ರೋಲ್ ಮಾಡಿ ಕಷ್ಟ ಆಗಿದೆ, ಇನ್ನೊಂದು ಯಾಕೆ ಅಂತ ನನ್ನ ಅಮ್ಮ ಹೇಳುದು. ಹುಡುಗಿ ಬರ್ಲಿ ಬಾರ, ಹುಡುಗ ಬೇಡ ಅಂತ. ಯಾರೇ ಬರಲಿ, ಬಂದ್ರೆ ಮಾತ್ರ ಒಂದು ಕಲಾವಿದನ್ ಮಾಡ್ಬಿಡಿ, ಕಲಾವಿದರಾಗಬೇಕು ಅವರು ಅಲ್ವಾ? ಹೌದು, ಆಗ್ಬೇಕು. ನೀವು ಇಷ್ಟು ದೊಡ್ಡ ಕಲಾವಿದರು ಮತ್ತೆ ಇಲ್ಲ ಆಗಬೇಕು. ನನಗೆ ತುಂಬ ಆಸೆ, ನನ್ನ ಮಗಳಾಗಲಿ ಮಗ ಆಗಲಿ ಒಂದೊಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಆಗಬೇಕು ಅಂತ ನನಗೆ ಆಸೆ. ಅದು ಒಂದು ಕಲೆ. ಯಾಕಂದರೆ ನನ್ನ ಹೆಂಡತಿ ನ್ಯಾಷನಲ್ ಪ್ಲೇಯರ್, ಹಾಗಾಗಿ ಅವಳ ರೀತಿ ಆ ರೀತಿಯ ಒಂದು ನಾನು ಕೂಡ ಸ್ಟೇಟ್ಗೆ ರೆಪ್ರೆಸೆಂಟ್ ಮಾಡಿದ್ದು. ಸೊ ಹಾಗಾಗಿ ಒಂದೊಳ್ಳೆ ಸ್ಪೋರ್ಟ್ಸ್ ಪರ್ಸನ್ ಬರಬೇಕು ಅಂತ ಆಸೆ ನಮಗೆ. ಈಗ ಮುಂದೆ ಈಗ ಯಾರು ಕೂಡ ಬರ್ಬೋದು, ಬಟ್ ಅವರನ್ನು ಮಾಡೋ ವಿಷಯ ಇರೋದು ನಿಮ್ಮಿಂದ, ಪೇರೆಂಟ್ಸ್ ಅವರಿಂದ. ಯಾವ ರೀತಿಯ ಒಂದು ಅವಳಾಗಲಿ ಅವನಾಗಲಿ ಅವರು ಯಾವ ರೀತಿ ಬೆಳೀತಾರೆ, ಹಾಗೆ ಯಾವುದು ಅವರಿಗೆ ಇಂಟ್ರೆಸ್ಟೆಡ್ ಇದೆ ಅದರಲ್ಲಿ ಇದು ಮಾಡ್ತಾರೆ. ಪ್ಯಾಷನ್ ಹೇಳಕ್ಕಾಗೋದಿಲ್ಲ. ಓದು ಅಂತ ನಾನು ನನ್ನ ಈಗ ಅಕ್ಕನ ಮಕ್ಕಳೆಲ್ಲ ಇದ್ದಾರೆ, ಅವರಿಗೆ ಸಹ ಓದು ಅಂತ ನಾನು ಇದು ಮಾಡಿದವನಲ್ಲ, ಮುಂದೆ ಮಾಡುವವನೂ ಅಲ್ಲ. ಅವ್ರಿಗೆ ಏನು ಬೇಕೋ ಆ ಫೀಲ್ಡಲ್ಲಿ ಅವರು ಡಿಸಿಪ್ಲಿನ್ ಆಗಿದ್ರೆ ಸಾಕು. ಡಿಸಿಪ್ಲಿನ್ ಆಗಿ ಖುಷಿಯಾಗಿದ್ರೆ ಸಾಕು. ಈ ಖುಷಿ ಹೌದು, ಈ ಖುಷಿ ಈಗನೇ ಇರಲಿ. ಮತ್ತೆ ಹೇಳಕ್ಕಾಗೋದಿಲ್ಲ, ಮುಂದೆ ಅವರು ಒಳ್ಳೆ ಕ್ರೀಡಾಪಟು ಆದರೂ ಕೂಡ ಅವರಲ್ಲಿ ಕಲೆ ಇದ್ದು ಅದನ್ನು ಕೂಡ ಸೈಡಲ್ಲಿ ಸ್ವಲ್ಪ. ಓಕೆ ಸರ್, ನಾವು ಸ್ವಲ್ಪ ಅವರದ್ದು ಅವರು ಬರುವಾಗಲೇ ನಮ್ಮ ವ್ಲಾಗ್ ಸ್ಟಾರ್ಟ್ ಆದದ್ದು ಅವರ ಮುಖದಲ್ಲಿ ಇನ್ನು ಮುಗಿತು. ಸೂಪರ್ ಹಿಟ್, ಮಿಲಿಯನ್ ವ್ಯೂಸ್ ಬರ್ತದೆ ಈಗ. ಯಾಕಂದ್ರೆ ಅದು ಅಷ್ಟು ಸ್ಪ್ರೆಡ್ ಆಗ್ತದೆ. ಈಗ ಮಾಡಂದ್ರೆ ಎಂತ ತಮಾಷೆ.
ಪ್ರತೀಶ್ ಅವ್ರದ್ದು ಆಗ್ತಾ ಉಂಟು, ನಿಮ್ಮದು ಯಾವಾಗ? ನನ್ನ ನಾಡಿದ 23ಕ್ಕೆ ಮದುವೆ ಇದೆ. ಅಲ್ಲ, ನಾನು ಸೀಮಂತ ಕೇಳಿದ್ದೆ. ಅದು ಇಷ್ಟು ಬೇಗ ಇಲ್ಲ, ಅದಕ್ಕೆ ನೀವು ಸ್ವಲ್ಪ ವರ್ಷ ಕಾಯ್ಬೇಕು. ಬನ್ನಿ ಕೃತಿಕಾ, ಇವಾಗ ಗೌರೀಶ್ ಅವ್ರದ್ದು ಆಯ್ತು, ನೆಕ್ಸ್ಟ್ ನಿಮ್ದು ನವೆಂಬರ್ ಅಲ್ಲಿ, ನವೆಂಬರ್ 24 ಮೇ ಬಿ 23 ಡೇಟ್ ಚೇಂಜ್ ಮಾಡ್ಬೇಕಂತ. 23ಕ್ಕೆ ನನ್ನ ಮದುವೆ ಇದೆ. ಕುಮಾರ್ ವಿಟ್ಲನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಬರ್ತೀರಾ? ಅವರಿಗೆ 2 ಪ್ಲೇಟ್ ಊಟ ಇದೆ. ಅಲ್ಲ, ಏನೆಲ್ಲ ಅರೇಂಜ್ಮೆಂಟ್ಸ್ ಇದೆ ಊಟದಲ್ಲಿ, ಏನೆಲ್ಲ ಇದೆ ಅರೇಂಜ್ಮೆಂಟ್ಸ್ ಇವಾಗಲೇ ಹೇಳಿಬಿಡಿ ಅಲ್ವಾ? ಊಟದಲ್ಲಿ ತುಂಬಾ ಅರೇಂಜ್ಮೆಂಟ್ಸ್ ಎಲ್ಲ ಇದೆ. ಅಂದ್ರೆ ತರಕಾರಿ ಒಂದೊಂದಿದ್ದೀರ ನಾನ್ ವೆಜ್ ಊಟ, ಕುಡ್ಲದಾಗಲೇ ಪ್ರೊಫೆಷನಲ್ ಕುಡ್. ಓಕೆ, ಕುಡ್ಲದಿಂದ ಕ್ಯಾಟರಿಂಗ್ ಇದೆ. ಓಕೆ, ಫೈನ್. ಎಲ್ಲಿ ಮದುವೆ? ನಾವು ಕೂಡ ಬಸ್ಪೆಯಲ್ಲಿ. ಎಲ್ರು ಬನ್ನಿ, ಇನ್ವೈಟ್ ಮಾಡಿದ್ರು. ನಿಕೋಲ್ ಪ್ರೋಗ್ರಾಮ್ ಮದ್ಮೆಗೊಲ್ಲೆ ಪ್ರೋಗ್ರಾಮ್ ಉಂಟಾ? ಇರುತ್ತಾ? ಮೂಜಿಕ ಬರ್ತಾರೆ. ದೊಡ್ಡ ಮದುವೆ ಕೂಡಿ ಏರಿಯಾ ಏನಿಂದ ಕಾರ್ಯಕ್ರಮಗಳು ಮೋಕಿದ್ದು ಬರ್ತಿಲ್ಲ ಸೇರಿನ ಮಾತ ಬೆನ್ನಲ್ಲಿನ ಬಾರಿ ಮೋಕೆ ಇಟ್ಕೊಂಡಿಲ್ಲ ನಮ್ಮ ಮಾತೆಲ್ಲ ಎನಿ ಸ್ವಾತಿ ಪ್ರತೀಶ್ ಮೊಗಲ್ನ ಸೀಮಂತ ಕಾರ್ಯಕ್ರಮಕ್ಕೆ ಬಾರಿ ಮೋಕೆದಿದ್ದು ಬೈದಲ್ ಅಂಚಲ್ಲ ಪ್ರತೀಶ್ ಮಾತ ಬೆನ್ನಿನ ಕೊಡುವ ಮೋಕೆ ಎತ್ಕೊಂಡು ಸೀಮಂತ ಕಾರ್ಯಕ್ರಮದ ದೇವೇರ್ನ ಅನುರೂಪಕ್ಕೊಂದು ವೇದಿಕದ ಮಿತ್ತು ಸಾನಾಲಿಕದ ತುಡರದ ಬಲ್ಪು ಅರ್ಲ ಓಡ್ಕೊಂಡದ ನಿಖಿಲ ಭಿನ್ನಾದಿಗೆ ಅಂತಂದ್ರೆ ದಯಮಾಡಿ ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು, ನಿನಗಿದು ನಮ್ಮ ನಮಸ್ಕಾರ. ಹೇ ಪ್ರಭು, ನಿನಗಿದು ನಮ್ಮ ನಮಸ್ಕಾರ. ಆರ ಚಿಕ್ಕಪ್ಪ ಅದಲ್ಲ ಅರ್ನ ಯೂಟ್ಯೂಬ್ ಚಾನಲ್ ತೂಪಿನ ಮೇರೆ ಸೊ ಆತ ಜಗ್ಗು ಚಿಕ್ಕ ಫೇವ್ರೇಟ್ ಒಂದು ನಮ್ಮ ಮನಸ್ಸಲ್ಲಿ ಪುನೊಂದು ಬನ್ನೊಂದು ಜಗ್ಗ ಚಿಕ್ಕ ಇತ್ತೆ ಅರೆಗೊಂದು ಒಂದು ಬೆಸ್ಟ್ ವಿಶಸ್ ಕೊರೋಡು ಸೀಮಂತದ ಶುಭಾಶಯ ಕಡೆ ಬಂತೆ ಆರು ವ್ಲಾಗ್ಡ್ ಪಾತಿರುವಿರಿ ಇಂಚ ಮೈಕು ಕೊರ್ನಾಗ ಕಡ ಕಡ ಹುಡುಗಿಯರಿಗೆ. ಓಕೆ, ಥ್ಯಾಂಕ್ ಯು ಜಗ್ಗ ಚಿಕ್ಕ, ಮಸ್ತ್ ಖುಷಿ. ತುಂಬಾ ಎಂತ ಬಂತು ಮಾಡ್ತಿದ್ದು ಹೇಗಿದೆ ಪ್ರೀತಿ ಬಂತು, ಅಯ್ಯೋ ಇಲ್ಲಿ ಮಗು ಬಂತು. ಚಾಂದ ಸಿತಾರೆ